ಪೂಜೆನೂ ಕೂಡ ಮಾಡಿದ್ದು. ಅದಕ್ಕೆ ನಮ್ಮ ಆರ್ಕಿಟೆಕ್ಟ್ಸ್ಗೆ ಯಾರು ನಾಗರಿಕರು ಚೀಫ್ ಆರ್ಕಿಟೆಕ್ಟ್ಸ್ ಇರ್ಬೋದು, ಬೆಂಗಳೂರಲ್ಲಿರುವಂಥ ಆರ್ಕಿಟೆಕ್ಟ್ಸು ಅವರ ವಿನ್ಯಾಸವನ್ನು ಕೊಡಲಿಕ್ಕೆ 5 ಎಕರೆ ಇದೆ. 5 ಎಕರೆಗೆ ಒಂದೊಳ್ಳೆ ವಿನ್ಯಾಸವನ್ನು ಕೊಡಲಿಕ್ಕೆ ಅವರು ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ. ನಮ್ಮ ಬೆಂಗಳೂರಿನ ಆರ್ಕಿಟೆಕ್ಟ್ಗೆ ನಮ್ಮ ಟೌನ್ ಪ್ಲಾನಿಂಗ್ ಅಲ್ಲಿ ಏನಿದೆ, ಟೌನ್ ಪ್ಲಾನಿಂಗ್ ಬೋರ್ಡ್ ಡಿಪಾರ್ಟ್ಮೆಂಟ್, ಅದು ಕೂಡ ಕೆಂಪೇಗೌಡ ಪ್ಲಾನಿಂಗ್ ಅಥಾರಿಟಿಲಿ ಅವ್ರನ್ನೂ ಕೂಡ ಪರ್ಮನೆಂಟ್ ಮೆಂಬರ್ ಆಗಿ ಅಳವಡಿಸ್ಕೊಳ್ಳಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಇದಲ್ಲದೆ ಎಲ್ಲ ಆರ್ಕಿಟೆಕ್ಟ್ಸ್ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಯಾರು ಬೇಕಾದ್ರೂ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಒಂದೊಳ್ಳೆ ಸುಂದರವಾದಂಥ ಒಂದು ಕಟ್ಟಡವನ್ನು ಕಟ್ಟಲಿಕ್ಕೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಜೊತೆಗೆ ನನ್ನ ಅನುಭವದಲ್ಲಿ ಬೆಂಗಳೂರು ನಗರಕ್ಕೆ ಒಂದು ಹೊಸ ಟೌನ್ ಪ್ಲಾನಿಂಗ್ ಶಾಲೆನೋ ಕಾಲೇಜು ಪ್ರಾರಂಭ ಮಾಡಬೇಕು ಕೆಂಪೇಗೌಡರ ಹೆಸರಿನಲ್ಲಿ ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಈಗಾಗಲೇ ಟೌನ್ ಪ್ಲಾನಿಂಗ್ ಇಲಾಖೆಯಲ್ಲಿ ಹಣ ಕೂಡ ಇದೆ. ನಾವು ಈ ಕಟ್ಟಡಕ್ಕೆ 100 ಕೋಟಿ ರೂಪಾಯಿ ಮೀಸಲಾಗಿಟ್ಟಿದ್ದು. ಅದು ಇದೆಲ್ಲ ಸೇರಿ ಆ ಬಿಲ್ಡಿಂಗ್ ಅಲ್ಲಿ ಒಂದು ಹಾಲು, ಒಂದು 300 ಜನ ವಿದ್ಯಾರ್ಥಿಗಳು, 3 ವರ್ಷದ ಒಂದು ಕೋರ್ಸ್ ಏನೋ VTUಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಅವ್ರು ಏನು ಒಂದು ಸಿಲೆಬಸ್ ತಯಾರು ಮಾಡಿ ಅವ್ರು ಕೊಡ್ತಾರೆ. ಅದು ಬರೀ ಒಂದು ಟೌನ್ ಪ್ಲಾನರ್ಸ್ನ ತಯಾರು ಮಾಡಿ, ಯಾಕೆಂದ್ರೆ ನಾನು ಈಗಾಗಲೇ BDಯಲ್ಲಿ, ಕಾರ್ಪೊರೇಷನ್ ಅಲ್ಲಿ, ಬೇರೆ ಬೇರೆ ಕಡೆ ಪ್ರೈವೇಟ್ ಅಲ್ಲೆಲ್ಲ ಅಫಿಷಿಯಲ್ ಟೌನ್ ಪ್ಲಾನರ್ಸ್ ವಿದ್ಯಾಭ್ಯಾಸ ಮಾಡಿದಂಥ ಅವ್ರಿಗೆ ಉದ್ಯೋಗ ಕೊಡಬೇಕು. ಇಲ್ಲಿ ಬೇರೆ ಕೆಲಸ ಮಾಡಿದವರೆಲ್ಲ ಟೌನ್ ಪ್ಲಾನರ್ ಆಗಬೇಕು ಅಂತೇಳಿ ನಮ್ಮಲ್ಲಿ ಒಂದು ಒತ್ತಡ ಇದೆ. ಅದನ್ನ ಕಡಿವಾಣ ಹಾಕಬೇಕು. ಬರೀ ಟೌನ್ ಪ್ಲಾನರ್ಸ್, ಯಾಕೆಂದ್ರೆ ಬೆಂಗಳೂರಿಗೆ ಮಾಸ್ಟರ್ ಟೌನ್ ಪ್ಲಾನಿಂಗ್ ಬಹಳ ಅವಶ್ಯಕತೆ ಇದೆ. ಬೆಂಗಳೂರು ಬೆಳೀತಾ ಇದೆ. ಇದು ಸರ್ಕಾರದ ಮಟ್ಟದಲ್ಲೂ ಕೂಡ ಉತ್ತಮವಾಗಿ ಉದ್ಯೋಗಗಳನ್ನ ಆಪರ್ಚುನಿಟಿನ ಕೊಡಿಸ್ಬೇಕು ಅನ್ನೋದು ಕೂಡ ನಮಗೆ ವಿಚಾರ ಇದೆ. ಈ ವಿಚಾರದಲ್ಲಿ ಹೊಸದಾಗಿ ಕೆಂಪೇಗೌಡ ಹೆಸರಿನಲ್ಲಿ ಒಂದು ಟೌನ್ ಪ್ಲಾನಿಂಗ್ ಇನ್ಸ್ಟಿಟ್ಯೂಟ್ ಅನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಸೊ ಈ ಹಾಲಿ ಇರುವಂತ ನಮ್ಮ ಟೌನ್ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ನಲ್ಲಿ UD ಡಿಪಾರ್ಟ್ಮೆಂಟ್ ಅಲ್ಲಿ ಹಣ ಮತ್ತು ಕೆಂಪೇಗೌಡ ಪ್ರಾಧಿಕಾರದಿಂದ ಮತ್ತು ನಮ್ಮ ಬೆಂಗಳೂರು GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಲ್ಲೂ ಕೂಡ ನಾನು 100 ಬಜೆಟ್ ಅಲ್ಲಿ 100 ಕೋಟಿ ರೂಪಾಯಿ ಮೀಸಲಾಗಿ ಇದಕ್ಕೋಸ್ಕರ ನಾನು ಇಟ್ಟಿದ್ದೆ. ಇವೆರಡೂ ಸೇರಿ ಒಂದು ಭವ್ಯವಾದಂಥ ಒಂದು ಕಟ್ಟಡವನ್ನು ಕಟ್ಟಿ ಮುಂದಿನ ದಿನದಲ್ಲಿ ಶಾಲೆಯನ್ನು ಪ್ರಾರಂಭ ಮಾಡಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ಇದಲ್ಲದೆ ಥೀಮ್ ಪಾರ್ಕು ಕೂಡ ಏನು ಏರ್ಪೋರ್ಟ್ ಇದೆ ಅದು ಕೂಡ ರಿವ್ಯೂ ಮಾಡಿದ್ದೇವೆ. ಫೈನಲ್ ಅದು ಬರೀ ಹಂಗೆ ಇದನ್ನ ಸ್ಟ್ಯಾಚ್ಯೂ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ರು. ಅದನ್ನು ಕೂಡ ಕಂಪ್ಲೀಟು ಕೃಷ್ಣ ಬೈರೇಗೌಡರಿಗೆ ಜವಾಬ್ದಾರಿಯನ್ನು ವಹಿಸಿ ಅವರು ಕೂಡ ಈಗಾಗಲೇ ಅದನ್ನು ಟೆಂಡರ್ಗೂ ಕರೆದಿರಲಿಲ್ಲ, ಆರ್ಡರ್ ಕೊಟ್ಟಿರಲಿಲ್ಲ, ಹಂಗೆ ಕೆಲಸ ಮಾಡಿಸ್ಬಿಟ್ಟಿದ್ರು. ಅದನ್ನು ಲೀಗಲ್ ಆಗಿ ಅದನ್ನೇನೆಲ್ಲ ಮಾಡ್ಬೋದು ಅಂತೇಳಿ ಈಗಾಗಲೇ ಕೃಷ್ಣ ಬೈರೇಗೌಡರು ಅದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದು ಏನಿದೆ ಅಲ್ಲಿ ಅಕ್ವಿಷನ್ ವಿಚಾರ ನಾವು ತಿಳಿಸಿದ್ದೇನೆ. ಈಗಾಗಲೇ ನಾನು ಸ್ಪಾಟ್ಗೆ ಹೋಗಿದ್ದೆ. ನಾನು ಕೃಷ್ಣ ಬೈರೇಗೌಡರು, ನಮ್ಮ ಬಾಲಕೃಷ್ಣ ಅವರು ನಾವೆಲ್ಲ ಹೋಗಿ ನೋಡ್ಕೊಂಡು ನಾವು ಬಂದಿದ್ದೇವೆ. ಅಲ್ಲಿ ಏನೇನು ಅಡಿಷನಲ್ ಜಾಗ ಬೇಕು ಅಂತೇಳಿ ಎಲ್ಲರೂ ಒಬ್ಬರು ಬಿಟ್ಟು ಎಲ್ಲರೂ ಆಲ್ಮೋಸ್ಟ್ 90% ಎಲ್ಲರೂ ಒಪ್ಕೊಂಡಿದ್ದಾರೆ. ಬೇರೆ ಕಡೆ ಶಿಫ್ಟ್ ಮಾಡ್ಕೊಳ್ತೀವಿ ಅಂತೇಳಿ ನಮ್ಗದು ವಿಧಿನೇ ಇಲ್ಲ. ಆ ಜಾಗ ಎಲ್ಲರೂ ಕನಿಷ್ಠ ಒಂದು 10 ಎಕರೆ ಯಾರು ಕೂಡ ಮೀಸಲಾಗಿಡಕ್ಕೆ ಎಲ್ಲ ವ್ಯವಸ್ಥೆನ ನಾವು ಮಾಡ್ತಾ ಇದ್ದೇವೆ. ಇದಲ್ಲದೆ ಈಗಾಗಲೇ ನಮ್ಮ ಗುಂಡಿ ಮುಚ್ಚಿ ಹೊಸದಾಗಿ ಸರ್ವೇಸ್ ಆಗುವಂಥ ಕೆಲಸ ಭಾಳ ವೇಗವಾಗಿ ನಮ್ಮ ಎಲ್ಲ ಕಾರ್ಪೊರೇಷನ್ ಅಧಿಕಾರಿಗಳು, ನಮ್ಮ GBA ಅಧಿಕಾರಿಗಳು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಈಗ ದಸರಾ ಹಬ್ಬ ಇತ್ತು, ವಿಪರೀತ ಕಸ ಕೂಡ ಜಾಸ್ತಿ ಬಂದಿದೆ. ಅದು ಕೂಡ ಇನ್ನೊಂದು ಡ್ರೈವ್ನ ಈಗ ಪ್ಲಾನ್ ಮಾಡ್ತಾ ಇದ್ದಾರೆ. ಕೇಳಿದ್ದೀನಿ ನಾನು. ಕಂಪ್ಲೀಟ್ ಎಲ್ಲೆಲ್ಲಿ ಕಸ ಪಬ್ಲಿಕ್ಕು ನ್ಯೂಸೆನ್ಸ್ ಆಗಿ ಆಗ್ತಾ ಇದ್ದಾರೆ, ಡೆಬ್ರಿಸ್ಗಳು ಜಾಸ್ತಿ ಇದೆ, ಅದನ್ನೆಲ್ಲ ಕೂಡ ಟ್ರಾಫಿಕ್ ಪೊಲೀಸು ಮತ್ತು ನಮ್ಮ ಏನು ನಮ್ಮ ಕ್ಯಾಮ್ರಾಗಳಿದೆ, ಆ ಕ್ಯಾಮ್ರಾಲಿಗೆಲ್ಲ ಕೂಡ ಬೆಂಗಳೂರು ಹೊರಗಡೆ ಹೋಗೋಂಥದ್ದು, ಒಳಗಡೆ ಬರೋಂಥದ್ದು, ಎಲ್ಲಿತ್ತು, ಎಲ್ಲಿಗೆ ತೊಗೊಂಡೋದ್ರು, ಎಲ್ಲಿ ಹಾಕಿದ್ರು ಅನ್ನೋದು ಕೂಡ ಒಂದು ಅದ್ರ ಬಗ್ಗೆ ಒಂದು ವೀಕ್ಷಣೆ ಮಾಡಿ ಒಂದಷ್ಟು ಜನಕ್ಕೆ ಒಂದು 100 ಕೇಸ್ಗಳನ್ನ ಹಾಕಿ ಅಂತೇಳಿ ಪೊಲೀಸ್ ಅವ್ರಿಗೆ ಹೇಳಿದ್ದೇನೆ.
ಮತ್ತು ನಮ್ಮ ಕಾರ್ಪೊರೇಷನ್ ಅವರು ಕೂಡ ಹೇಳಿದ್ದೇನೆ. ಈಗ ಇರುವಂಥ ಡೆಬ್ರಿಸ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಈಗಾಗಲೇ ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ಏನು ಕಾರ್ಯಕ್ರಮವನ್ನು ರೂಪಿಸ್ತೇವೆ. ಇದು ಬೆಂಗಳೂರು ಸ್ವಚ್ಛವಾಗಿಡಬೇಕು ಅನ್ನೋ ದೃಷ್ಟಿಯಿಂದ. ಜೊತೆಗೆ ಜಾರ್ಜ್ ಅವರು ಕೂಡ, ಈಗ ನಾನು ಜಾರ್ಜ್ ಅವರು ಎಲ್ಲ ಇನ್ನೊಂದು ಮೀಟಿಂಗ್ ಮಾಡ್ತಾ ಇದ್ದೀವಿ. ಈ ಅಂಡರ್ಗ್ರೌಂಡ್ ಕೇಬಲ್ ಏನಿದೆ ಟಿ ವಿಯವರು ಏನು ಕೇಬಲ್ಗಳೆಲ್ಲ ಎಳೆದು ಬಿಟ್ಟಿದ್ದಾರೆ, ಅದ್ರ ಬಗ್ಗೆ ನೆಕ್ಸ್ಟ್ ಇನ್ನೊಂದು ಮೀಟಿಂಗ್ ಮಾಡ್ತೀವಿ. ಅವ್ರು ಯಾರು ಕೂಡ ಡೆಕ್ ಒಳಗಡೆ ಲೈನ್ಗಳು ಹೇಳ್ಕೊಂಡು ಹೋಗ್ಲಿಕ್ಕೆ ಯಾರು ಸಹಕಾರ ಕೊಡ್ತಾ ಇಲ್ಲ. ವಿಧಿನೇ ಇಲ್ಲ ನಮಗೆ. ಲಾಸ್ಟ್ ಇನ್ನೊಂದು ದಿನ ಬೆಸ್ಕಾಂ ಅವ್ರನ್ನ ಕರೆದೊಂದು ಮೀಟಿಂಗ್ ಮಾಡ್ತೀನಿ. ಅದಾದಮೇಲೆ ಎಲ್ಲ ಸಹಕಾರ ಕೊಡಲಿಲ್ಲ ಅಂದರೆ ವಿಧಿನೇ ಇಲ್ಲ, ನಾವು ಕಟ್ ಮಾಡಲೇಬೇಕಾಗ್ತದೆ. ಯಾಕೆಂದರೆ ಎಲ್ಲಿ ಹೋದರೂ ಆ ಫೋಟೋಗಳೆಲ್ಲ ಬರ್ತಾ ಇದೆ, ಎಲ್ಲ ಜೋತಾಡ್ತಾ ಇದೆ, ಎಲ್ಲ ಅಡ್ಡ ನಿಂತ್ಕೊಂಡು ಎಲ್ಲ ಜೋತಾಡ್ತಾ ಇದೆ. ಸೊ ಅವ್ರು ಏನೇನು ಕೆಳಗಡೆ ಅದನ್ನು ಲೈನಲ್ಲಿ ತೆಗೆದುಕೊಂಡು ಹೋಗಿಲ್ಲ ಅಂತ ಅದನ್ನೆಲ್ಲ ಕಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ. ನೆಕ್ಸ್ಟ್ ವೀಕಲ್ಲಿ ಅದ್ರ ಬಗ್ಗೆ ಒಂದು ಪ್ರತ್ಯೇಕವಾದಂಥ ಮೀಟಿಂಗ್ ಕರೀತಾ ಇದ್ದೀವಿ. ಇದನ್ನು ಮಾಡ್ತಾ ಇದ್ದೀವಿ. ಬೇರೆ ಇನ್ನೊಂದು ಪ್ರಮುಖವಾದ ಕೆಲವು ವಿಚಾರ ಇದೆ. ಮುಂದಿನ ವಾರ ಎ ಖಾತಾ ಇಂದ ಬಿ ಖಾತಾ ವಿಚಾರನ ನೆಕ್ಸ್ಟ್ ವೀಕಲ್ಲಿ ವಿತ್ ಡೀಟೇಲ್ ಯಾವ ರೀತಿ ಏನು ಹೆಂಗೆ ಏನೇನು ಮಾಡ್ಕೊಳ್ಬೇಕು ಅಂತೇಳಿ ಅದು ಕೂಡ ತಿಳಿಸ್ತೇವೆ. 8ನೇ ತಾರೀಕು ಮುಖ್ಯಮಂತ್ರಿಗಳು ಏನು 4 ಲಕ್ಷ ಕನೆಕ್ಷನ್ಸ್ದು ಪವರ್ ಕನೆಕ್ಷನ್ಸ್ ಇದೆ, ಅದು ಒಂದು ಮೀಟಿಂಗ್ ಕೂಡ ಕರೆದಿದ್ದಾರೆ. ಅದಾದಮೇಲೆ 8ನೇ ತಾರೀಕು ಆದ್ಮೇಲೆ ನಿಮಗೆ ತಿಳಿಸ್ತೇವೆ. ಸರ್, ಹಿಂದೆ ತಾವು ಜಲಸಂಪನ್ಮೂಲ ಸಚಿವ ಇಂಧನ ಅದು ಎಲ್ಲಿ ಬಂದು ಸರ್? ಇನ್ನೂ 10 ವರ್ಷ ಆಗೋದು ಕರೆಕ್ಟಾಗಿ. ಈಗ ಕೆಲವು ಕಡೆ ಆಗಿದೆ, ಆಗಿರೋ ಕಡೆ ಯಾರೂ ಹಾಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ, ಯಾರು ಹೋಗ್ತಾ ಇಲ್ಲ. ಅದಕ್ಕೆ ನಾನು ಪವರ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಕಾರ್ಪೊರೇಷನ್ನು ಪವರ್ ಅವರು ನಾವೆಲ್ಲ ಸೇರಿ ಒಟ್ಟಿಗೆ ಒಂದು ಮೀಟಿಂಗ್ ಮಾಡೋದು ಅಂತ ಇವತ್ತು ತೀರ್ಮಾನ ಮಾಡಿದ್ದೀವಿ. ಅದಾದಮೇಲೆ ನಾನು ನೆಕ್ಸ್ಟು ಅದು ಪ್ಲಾನ್ ಆಫ್ ಆಕ್ಷನ್ ತಗೊಂಡು. ಸರ್, ಪಬ್ಲಿಕ್ ಪ್ಲೇಸ್ಗಳಲ್ಲಿ ಕಸ ವಿಲೇವಾರಿ ಮಾಡೋದಕ್ಕೆ ಹಿಂದೆ ಡಬ್ಬಿಗಳು ಇಡ್ತಿದ್ರು ಸರ್, ಡಬ್ಬಗಳು ಇಡ್ತಿದ್ರು. ಆ ಪ್ರೊಸೀಜರ್ ಬಂದರೆ ಒಳ್ಳೇದು ಅನ್ನೋ ಅಭಿಪ್ರಾಯ ಕೆಲವು ಕಡೆ ವ್ಯಕ್ತ ಆಗ್ತದೆ. ಖಂಡಿತ. ಅದಕ್ಕೆ ನಾನು ಅವ್ರಿಗೆ ಪ್ಲಾನ್ ಆಫ್ ಆಕ್ಷನ್ ರೆಡಿ ಮಾಡಿ ಅಂತ ಹೇಳಿದ್ದೇನೆ. 5 ಕಾರ್ಪೊರೇಷನ್ ಕಮಿಷನರ್ಗಳು GPNವರು ಕೂತ್ಕೊಂಡು ಇದು ಎಲ್ಲೆಲ್ಲಿ ಸ್ವಲ್ಪ ನಾನು ಬೇರೆ ಸಿಟಿಗಳಲ್ಲಿ ಗಮನಿಸಿದ್ದೇನೆ, ಎಲ್ಲೆಲ್ಲಿ ಏಕೆಂದರೆ ಕೆಲವರೆಲ್ಲ ಬಂದು ರೋಡ್ಗಳಲ್ಲೆಲ್ಲ ಬಿಸಾಕ್ಬಿಟ್ಟು ಸುಮ್ಮನೆ ಹೋಗ್ತಾ ಇದ್ದಾರೆ. ಗಾಡಿ ತರೋದು ಸೈಡಲ್ಲಿ ಬಿಸಾಕ್ಬಿಡೋದು, ಹೋಗೋದು ಮಾಡ್ತಾ ಇದ್ದಾರೆ. ಎಲ್ಲೋ ತುಂಬ್ಕೊಂಡು ಬರೋದು, ಅಲ್ಲೆಲ್ಲೋ ದೂರ ಹಾಕ್ಬೇಕಾಗಿದ್ರೆ ಇಲ್ಲೇ ಎಲ್ಲ ಒಂದು ಕಡೆ ಮೂಲೆಯಲ್ಲಿ ಹಾಕ್ಬಿಡೋದು, ಇವೆಲ್ಲ ಮಾಡ್ತಾ ಇದ್ದಾರೆ. ಭಾಳ ಕಡೆ ಇದೆ. ಈ ಕಸದ್ದು ಕೂಡ ಒಂದು ದೊಡ್ಡ ಮ್ಯಾಸಿವ್ ಕ್ಯಾಂಪೇನ್ನ ತೆಗೆದುಕೊಳ್ಳಿಕ್ಕೆ ಮಾಡ್ತಾ ಇದ್ದೀವಿ. ಈ ಕೆಲ ಸಾರ್ವಜನಿಕರು ಕೂಡ ಸಹಕಾರ ಕೊಡಬೇಕು. ಯಾರು ಈ ರೀತಿ ಬಿಸಾಕದಾದರೆ ಫೋಟೋನ ತೆಗೆದು ನಮಗೆ ಪೋಸ್ಟ್ ಮಾಡೋಂಥದ್ದು, ಇವಕ್ಕೆಲ್ಲ ಕೂಡ ಏನು ನಮ್ಮ ನಂಬರ್ ಇದೆ, ಕಾರ್ಪೊರೇಷನ್ GBA ನಂಬರ್ ಇದೆ, ಅದಕ್ಕೆ ತಿಳಿಸ್ಬೇಕು ಅಂತೇಳಿ ಎಲ್ಲರೂ ಕೂಡ ಮುಂದಕ್ಕೆ ಅದನ್ನು ಅನೌನ್ಸ್ಮೆಂಟ್ ಕೂಡ ನಾವು ಮಾಡ್ತೀವಿ. ಸರ್, ಮಾರ್ಷಲ್ಗಳು ಮೊದಲು ಈ ರೀತಿ ಕಸ ಹಾಕೋದನ್ನ ಮಾನಿಟರ್ ಮಾಡಿಕೊಂಡು ಅವ್ರನ್ನ ಪೆನಾಲ್ಟಿ ಹಾಕುವಂತ ಕೆಲಸ ಮಾಡ್ತಿದ್ರು. ಈಗ ಮತ್ತೆ ಹಾಕೋದು ಸ್ಟಾಪ್ ಆದಂಗಿದೆ ಸರ್. ಅದು 1 ಕೋಟಿ ಈಗಾಗಲೇ ಫೈನ್ ಕಟ್ಟಿಸಿದ್ವಿ, ಜನ ಕಟ್ಟಿದ್ದಾರೆ. ಪ್ಲಾಸ್ಟಿಕ್ ಇವೆಲ್ಲ ಹಾಕಿ ಈಗಾಗಲೇ ದುಡ್ಡು ಬಂದಿದೆ. ಇನ್ನು ಮ್ಯಾಸಿವ್ ಆಗಿ ಮಾಡ್ತೀವಿ ನಾವು. ಈಗ ವಾರ್ಡ್ಗಳನ್ನೂ ಕೂಡ ನಾವು ಜಾಸ್ತಿ ಮಾಡಿದ್ದೀವಿ. ಆ ವಾರ್ಡ್ಗೆ ಸಂಬಂಧಪಟ್ಟಂಥ ಇಂಜಿನಿಯರ್ಸು ಜಾಸ್ತಿ ಆಗ್ತಾರೆ, ಉದ್ಯೋಗನೂ ಜಾಸ್ತಿ ಆಗ್ತದೆ. ಮೊದಲು 198 ಇತ್ತು, ಈಗ 360 ಚಿಲ್ಲರೆ ಆಗಿದೆ. ಅದಲ್ಲದೆ ಬೆಂಗಳೂರು ಹೊರಗಡೆ ವ್ಯಾಪ್ತಿಲಿ ಏನಿದೆ ಅದನ್ನು ಕೂಡ ನಾನು ನನ್ನ ಇಲಾಖೆಗೆ ಅದನ್ನು ಸೇರಿಸ್ಕೊಂಡಿದ್ದೀನಿ. ಅಲ್ಲೂ ಕೂಡ ಕಸನ, ಅದು ಬೆಂಗಳೂರು ಕಸ ಇದ್ದಂಗೆ, ವಾರ್ಡ್ ಕಾರ್ಪೊರೇಷನ್ ಇಲ್ಲದೆ ಹೋದ್ರು ಕೂಡ ಒಂದು 7-8 ಕಿಲೋಮೀಟರ್ 10 ಕಿಲೋಮೀಟರ್ ಅಷ್ಟು ಆಲ್ಮೋಸ್ಟ್ ಸಿಟಿ ಇದ್ದಂಗೆ ಇದೆ. ಅದಕ್ಕೆ ನಾನು ಮೊನ್ನೆ ಅಮೆಂಡ್ಮೆಂಟಲ್ಲಿ ಅದನ್ನು ಬೆಂಗಳೂರು ನಗರ ಥರನೇ ಟ್ರೀಟ್ ಮಾಡಬೇಕು. ಅದನ್ನು ಎಲೆಕ್ಟ್ರಾನಿಕ್ ಸಿಟಿ ಇರ್ಬೋದು, ಮಹದೇವಪುರ ಇರ್ಬೋದು, ಏರ್ಪೋರ್ಟ್ ರೋಡ್ ಇರ್ಬೋದು, ಈ ಕಡೆ ನಮ್ಮ ಯಲಹಂಕ ಏರಿಯಾ, ಮಾಗಡಿ ರೋಡು, ಇವೆಲ್ಲ ಕೂಡ ಇದನ್ನು ಸ್ವಲ್ಪ ಸ್ವಚ್ಛತೆ ಮಾಡಬೇಕಾಗಿದೆ. ಯಾಕೆಂದರೆ ಅದು ಬೆಂಗಳೂರು. ಸೊ ಅದನ್ನು ಕೂಡ ನಾನು ನೆಕ್ಸ್ಟ್ ವೀಕು ಅದು ಒಂದು ಸಪ್ರೇಟ್ ಮೀಟಿಂಗ್ ಕರಿತಾ ಇದ್ದೀನಿ. ಸರ್, ಬಿ ಖಾತಾ ಮತ್ತು ಎ ಖಾತಾ ಟೋಟಲ್ ಎಷ್ಟು ಬಾಕಿ ಇದೆ ಸರ್? ನೋಡಪ್ಪ, ರೆವಲ್ಯೂಷನ್ ನಾನು ತೆಗೆದುಕೊಂಡಂತ ತೀರ್ಮಾನಗಳು ಐತಿಹಾಸಿಕವಾದಂಥ ತೀರ್ಮಾನ. ಸ್ಕ್ಯಾನಿಂಗ್ಗಳಿರ್ಬೋದು, A to B ಖಾತಾ ಇರ್ಬೋದು, ಇವೆಲ್ಲ ಕೂಡ ಇಂಥ ದೊಡ್ಡ ದೊಡ್ಡ ತೀರ್ಮಾನಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಮುಂದಕ್ಕೆ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ವಿತ್ ವಿಡಿಯೋ ಇದನ್ನ ಪ್ರೆಸೆಂಟೇಷನ್ PTP ಮುಖಾಂತರ ನಿಮ್ಗೆ ಗೊತ್ತಾಗಬೇಕು ಏನಿತ್ತು, ಏನಾಯಿತು, ಹೇಗಾಗಿದೆ ಅಂತ. ಟೀಕೆ ಮಾಡೋರ್ಗು ಉತ್ತರ ಸರಿಯಾಗಿ ಗೊತ್ತಾಗಬೇಕು ಅವ್ರಿಗೆ. ನಾವು ಟೀಕೆ ಮಾಡ್ಬೇಕಾದ್ರೆ ಅದರಲ್ಲೂ ಸ್ವಲ್ಪ ಹುಡುಕ್ಬಿಟ್ಟು ಟೀಕೆ ಮಾಡಲಿ ಅಂತ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.